ಬದುಕಿನ ಬಂಡಿ ಸಾಗಿಸಲು ರೈಲಿನಲ್ಲೇ ಬಳೆ ಮಾರಾಟ. ಬದುಕಿನ ಬಣ್ಣವೇ ಬದಲಾದರೆ ಮಕ್ಕಳ ಆಸರೆಯ ವಯಸ್ಸಿನಲ್ಲಿ ರೈಲಿನಲ್ಲಿ ದುಡಿಯುವ 89ರ ಅಜ್ಜಿ. ಬಡವನ ಕಣ್ಣರು ಬೆಳಕಾದರೆ ವಯಸ್ಸಾದ ನಂತರವೂ ಯಾರ ಮುಂದೆ ಕೈ ಚಾಚದೆ ಸ್ವಾಭಿಮಾನದಿಂದ ದುಡಿದು ಬದುಕುತ್ತಿರುವ ಹಿರಿ ಜೀವಗಳನ್ನು ಕಂಡಾಗ ನಿಜಕ್ಕೂ ಹೆಮ್ಮೆ ಅನಿಸುತ್ತದೆ. ಹೌದು ವೀಕ್ಷಕರೇ, ಇಂತಹದೇ ಒಂದು ಪ್ರೇರಣಾದಾಯಕ ಘಟನೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ. 89 ವರ್ಷದ ವಯಸ್ಸಿನ ವೃದ್ಧೆಯೊಬ್ಬರು ಮುಂಬೈ ಲೋಕಲ್ ರೈಲಿನೊಳಗೆ ಬ್ರಾಸ್ಲೆಟ್ಗಳನ್ನು ಮಾರಾಟ ಮಾಡುತ್ತಾ ತಮ್ಮ ಜೀವನ ಸಾಗಿಸುತ್ತಿದ್ದಾರೆ. ಮಕ್ಕಳು ನೋಡಿಕೊಳ್ಳಬೇಕಾದ ವಯಸ್ಸಿನಲ್ಲಿ ತಾವೇ ದುಡಿದು 3 ಹೊತ್ತು ಊಟಕ್ಕಾಗಿ ಶ್ರಮಿಸುತ್ತಿರುವ ಈ ಅಜ್ಜಿ ಅನೇಕ ಮಂದಿಗೆ ಮಾದರಿಯಾಗಿದ್ದಾರೆ. ಈ ದೃಶ್ಯವನ್ನು ಮೀತಾ ತುಷಿತ್ ಶಾ ಎಂಬುವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿರುವ ವಿಡಿಯೋದಲ್ಲಿ ಮುಂಬೈ ಲೋಕಲ್ ರೈಲಿನೊಳಗೆ ವೃದ್ಧೆಯೊಬ್ಬರು ಬಳೆಗಳನ್ನು ಮಾರುತ್ತಿರುವುದು ಕಾಣಿಸುತ್ತದೆ. બેન, તમારું નામ શું છે? हाँ, आपका नाम क्या है? मेहता. क्या रो छो? ओ बाप रे. ओहो, બહુ સરસ. તમારી ઉંમર શું છે? ઓહો, બહુ સરસ. બહુ સરસ. સરસ. અરે રે રે. મારો ભાઈ રહેવાના 7,500 દે, રોજના 250 આપું, પણ ચા કે ખાવાનું મારા હિસાબમાં નહીં. એ કંઈ ખાવું હોય, ચા પીવું હોય તો 10,000. ઘરના ઉંમર થાય ને એટલે રિલેશન બદલી જાય છે. દરેક ઘરમાં આવવાનું એટલે કમાય. હજી કોઈની હોશિયારી નથી થઈ. મારું ફેસબુક પર નામ છે કમળાબેન મહેતા. મારા વિડીયો તો હજારો લોક નાખે. આમાં ઉતારી નાલા સુપારામાં ક્યાં રહો છો? સમીરપાડા. અચ્છા. બિલ્ડિંગનું નામ શું છે? નાલા સોપારા. એ થોડા દિવસ રાખે, ભગાડી મૂકે. ઉંમરવાળા કોઈને ના, અમે રાખશું. તમે હમણાં માટુંગા રોડ ભાઈના ઘરે. માટુંગા રોડ. હા, ભાઈ ઘર વારસામાં છે. કોઈ ખાવા પીવા નહીં બનાય. નાલા સોપારાવાળા ખાવા આપે છે, પણ મને વેચવાનો ટાઈમ નથી આપતા. એટલે મને ઘરમાં જેલ જેવું લાગે. એટલે મને ત્યાં ઓછું ગમે. માટુંગામાં વેચવાનો ટાઈમ મળે, કારણ કે એમને 7,500 રોજના 250 રૂપિયા આપું ભાઈને. ને મારો ભાઈ સભ્યો જ છે. ને મારા ભાઈનું નામ પણ ઈશ્વર છે. તો એ સ્વભાવ કસાઈ જવું. હા. ವಿಡಿಯೋ ಜೊತೆಗೆ ಪ್ರತಿಕ್ರಿಯಿಸುತ್ತಿರುವ ಮೀತಾ ತುಷಿತ್ ಶಾ, ಇಂದು ಮಧ್ಯಾಹ್ನ ಮುಂಬೈ ಲೋಕಲ್ ರೈಲಿನೊಳಗೆ ಪ್ರಯಾಣಿಸುತ್ತಿರುವಾಗ ಬಳೆಗಳನ್ನು ಮಾರುತ್ತಿದ್ದ 89 ವರ್ಷದ ಈ ವೃದ್ಧೆಯನ್ನು ಭೇಟಿಯಾದೆ. ಅವರಿಂದ ಎಲ್ಲ ಬಳೆಗಳನ್ನು ಖರೀದಿಸಲು ಮನಸ್ಸಿತ್ತು, ಆದರೆ ಹಣದ ಕೊರತೆಯಿಂದ ಸಾಧ್ಯವಾಗಲಿಲ್ಲ ಎಂದು ಹೇಳಿದ್ದಾರೆ. ತಮ್ಮ ಕುಟುಂಬದ ಜೀವನ ವೆಚ್ಚವನ್ನು ಭರಿಸಲು ಈ ಕೆಲಸ ಮಾಡುತ್ತಿರುವುದಾಗಿ ವೃದ್ಧೆ ಹೇಳಿದ್ದಾರೆ. ವಿಶೇಷವೆಂದರೆ ಈ ವೃದ್ಧೆ, ನಾನು ಜೂನಿಯರ್ ಕಾಲೇಜಿನಲ್ಲಿ ಓದುತ್ತಿದ್ದಾಗಲೂ ರೈಲಿನೊಳಗೆ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದರು. ಆದರೆ ಈಗ ನನಗೆ 40 ವರ್ಷ. ಇವತ್ತಿಗೂ ಅವರಲ್ಲಿ ಅದೇ ಉತ್ಸಾಹ ಮತ್ತು ಶಕ್ತಿ ಕಾಣುತ್ತದೆ ಎಂದು ಅವರು ಹೇಳಿದ್ದಾರೆ. ಎಲ್ಲವೂ ಇದ್ದು ದುಡಿಯದೆ ಕುಳಿತಿರುವವರ ನಡುವೆ ಈ ವೃದ್ಧೆಯ ಸ್ವಾಭಿಮಾನಿ ಬದುಕು ಎಲ್ಲರಿಗೂ ಪ್ರೇರಣೆಯಾಗಿತ್ತು.